ಅಂತ ಮಕ್ಕಳು ಹುಟ್ಟಿದ್ರ ಅವು ನೀವೆಲ್ಲ ಆ ಗಿಡಕ್ಕೆ ಈ ಗಿಡಕ್ಕೆ ಆ ದೇವ್ರಿಗೆ ಈ ದೇವ್ರಿಗೆ ಹರಕಿ ಹೊತ್ತು ಮಕ್ಕಳು ಗಂಡ ಮಗ ಅಂತ ಏನ್ ಮಾಡ್ತೀವಿ ಹೆರ್ತೀವಿ. ಮುಂದೊಂದ್ ದಿವಸ ಗಂಡ ಮಗ ಏನ್ ಮಾಡ್ತಾನ, ಕುತ್ತಿಗೆ ಹಿಡಿದು ಹೊರಗೆ ಹಾಕ್ತಾನ. ಎಷ್ಟೋ ಈಗಿನ ಕಾಲದಾಗ ಹೆಣ್ಮಕ್ಳ ಬಹಳ ಚಲೋ ರೀ. ಅದಕ್ಕೆ ಅಂತಿರ್ತಾರ ಒಬ್ಬೊಬ್ರು, ಈ ಹೆಣ್ಮಕ್ಳು ಹುಟ್ಟಿದ್ರೆ ಟೆನ್ಷನ್ ಅಂತಿರ್ತಾರ. ಆದ್ರೆ ಹೆಣ್ಮಕ್ಳು ಹುಟ್ಟಿದ್ರೆ ಟೆನ್ಷನ್ ಅಲ್ಲದ, 10 ಸನ್ನಿಗೆ ಸಮ ಅಂತ. ಅಂದ್ರೇನು? 10 ಅಂದ್ರೆ 10, ಸಣ್ಣ ಅಂದ್ರೆ ಮಗ, 10 ಗಂಡು ಮಕ್ಕಳಿಗೆ 1 ಹೆಣ್ಮಗಳು ಸಮ ಅಂತ. ಗಂಡು ಮಕ್ಕಳನ್ನ ತಗೊಂಡು ಏನ್ ಮಾಡೋದೈತೆ? ಒಬ್ಬಕಿ ತಾಯಿ ಮಗಗೆ ಬಹಳ ಚಂದ ಓದಿಸ್ತಾಳ, ಬಹಳ ಚಲೋ ಓದಿಸಿ ಒಂದು ನೌಕರಿನೂ ಕೊಡಿಸ್ತಾಳ. ಆ ನೌಕರಿ ಕೊಡಿಸಿದ ಮೇಲೆ ಅವಂಗೊಂದು ಮದ್ವಿ ಮಾಡ್ಬೇಕಲ್ಲ, ಮದ್ವಿನೂ ಮಾಡಿದಿಲ್ಲ ಬಹಳ ಚಂದ. ಎಲ್ಲ ಮದುವೆ ಆತು, ಎಲ್ಲ ಆತು, ಚಂದ ಸಂಸಾರ ನಡೆಯಾಕತ್ತದ. ಬಂದಿರತಕ್ಕಂಥ ಸೊಸಿ ಅದಕ್ಕೆಲ್ಲಿ ತಾಯಿಗೆ ಅಕ್ಕಿಗೆ ಮಾಡಿ ಹಾಕಬೇಕು. ಯಾಕಂದ್ರೆ ಬಾಯಾಗ ಹಲ್ಲು ಹೋಗಿರ್ತಾವ, ಅಕ್ಕಿಗೆ ರೊಟ್ಟಿ ಉಣ್ಣಾಕ್ ಬರಂಗಿಲ್ಲ, ಇವ್ರು ಉಂಡಿದ್ದು ಅಕ್ಕಿ ಉಣ್ಣಂಗಿಲ್ಲ, ಅಕ್ಕಿ ಉಂಡಿದ್ದು ಇವ್ರು ಉಣ್ಣಂಗಿಲ್ಲ. ಹಿಂಗೆ ಬ್ಯಾಸರಾಗಿ ಗಂಡನ ತಲೆಯಾಗಿ ತುಂಬಿ ಏನ್ ಮಾಡ್ಬಿಡ್ತಾಳ, ಅವ್ರು ಅವನು ಮನಿ ಬಿಟ್ಟು ಹೊರಗೆ ಹಾಕಿಸ್ಬಿಟ್ರು. ತಾಯಿನ ಮನಿ ಬಿಟ್ಟು ಹೊರಗೆ ಹಾಕ್ಸಿದ್ಲು ಇವನು. ಯಾಕಂದ್ರೆ ಒಂದಿಷ್ಟು ಹೆಣ್ಣಿನದು ಮದುವೆ ಆದ್ಮ್ಯಾಗ ಏನಾಗಿ ಬಿಡ್ತಾನ, ಗಂಡ ನಮ್ಮನ್ನು ಬೆಳೆಸಿರ್ತಕ್ಕಂಥ ತಾಯಿಯನ್ನು ಮರ್ತ ಹೆಣ್ಣಿನ ಮಾತು ಕೇಳ್ತಾನ. ಒಂದು ತಾಯಿ ಒಬ್ಬ ಮಗನ ಬೆಳೆಸಬೇಕಾಗಿತ್ತು ಅಂತಂದ್ರ 25 ವರ್ಷ ಕಷ್ಟಪಡ್ಬೇಕು. ಆದ್ರೆ ಒಂದ ಹೆಂಡತಿ ಬಂದು 3 ತಿಂಗಳದಾಗ ಗಂಡನ ಬದಲು ಮಾಡಿಬಿಡ್ತಾಳ. ಏನಾಯ್ತು ಏನೋ ಗೊತ್ತಿಲ್ಲ. ಹಂಗ ಅವನ ಮನಸ್ಸು ಬದಲಾತು, ತಾಯಿನ ಹೊರಗೆ ಹಾಕಿದ. ಯಾವಾಗ ತಾಯಿನ ಹೊರಗೆ ಹಾಕಿದ್ನೋ, ತಾಯಿ ಮತ್ತೇನ್ ಮಾಡ್ಬೇಕು, ಊಟ ಬೇಕಲ್ಲ. ಇವ್ರ ಮನಿ ಭಿಕ್ಷೆ ಎತ್ತಾಕತ್ಲು. ಇವ್ರ ಮನೆ ಭಿಕ್ಷೆ ಎತ್ತು ಸಂದರ್ಭದೊಳಗೆ ಎಲ್ಲಾರು ಅನ್ನಕತ್ರು, ಎಂತ ಮಗ ಅಪ್ಪ, ತಾಯಿನ ಹೊರಗೆ ಹಾಕಿದ್ಲು, ಸೊಸಿ ಬಂದ ಮ್ಯಾಗ ಮಗ ಹೊರಗೆ ಹಾಕಿದ್ರು ನೋಡು ಅಂತ ಬೇಯಾಕತ್ರು. ಅದನ್ನು ಸಹಿಸೋಳದಾಗ್ಲಿಲ್ಲ ಮನ್ಯಾಗ ಸೊಸಿಗೆ. ಆಗ ಮತ್ತೆ ಹೇಳ್ತಾಳ ಗಂಡಗ, ನಿಮ್ಮವ್ವನಿಂದ ನನಗೆ ಬಹಳ ಕಷ್ಟ ಆಗಾಕತ್ತೈತಿ. ನಿಮ್ಮವ್ವ ಇವ್ರ ಮನ್ಯಾಗ ಹೋಗಿ ನನ್ನ ಹೆಸರು ಹೇಳಾಕತ್ತಾಳ. ಅದಕ್ಕೆ ನಿಮ್ಮವ್ವ ಈ ಊರಾಗ ಇರೋದು ಬೇಡ, ಊರು ಬಿಟ್ಟು ಹೊರಗೆ ಹಾಕು ಅಂತಂದ್ಲು. ಮಗ ಆದವ ಯಾಕ ಅಂತ ಕೇಳಿಲ್ಲ, ಒಂದು ಬೈಕ್ ಮ್ಯಾಗ ಕುಂದ್ರಸ್ಕೊಂಡ್ ಎಲ್ಲೋ ದೂರ ಕರ್ಕೊಂಡೋಗಿ ಯವ್ವ ಬಾ ಅಂತ ಪ್ರೀತಿಯಿಂದ. ಆದ ತಾಯಿ ನನ್ನ ಮಗ ಎಂದೂ ಕರೆದಿಲ್ಲ, ಇವತ್ತು ಬಾ ಅಂತ ಕರಿತೈತಂತ ಗಾಡಿ ಮ್ಯಾಗ ಹತ್ತಿ ಕುಂದಿರ್ತಾಳ. ಯಾವುದೋ ಒಂದು ಊರಿಗೆ ದೂರ ಕರ್ಕೊಂಡು ಹೋಗಿ ಯವ್ವ ಸ್ವಲ್ಪ ಇಲ್ಲೇ ಬರ್ತೇನಂತ ಇಳಿಸಿ ಹೋದ. ಮಗ ಹೊಳ್ಳಿ ಬರಲೇ ಇಲ್ಲ. ಮತ್ತೇನ್ ಮಾಡ್ಬೇಕು ತಾಯಿ? ಹೊಟ್ಟೆ ಐತಿಲ್ಲಪ್ಪ, ಭಗವಂತ ಕೊಟ್ಟಿದ್ದು ತುಂಬಬೇಕಲ್ಲ, ನಡೆಯಂಗಿಲ್ಲ. ಇಲ್ಲ ಅಂದ್ರ ಇವ್ರ ಮನಿ ಭಿಕ್ಷೆ ಬೇಡ್ಕೋತ ಒಂದು ಗರ್ಭಿಣಿ ಇದ್ದ ಮನಿ ಮಗಳು ಮುಂದೆ ಹೋಗ್ಯವ ಏನಾದ್ರೂ ನೀಡು ಅಂದಾಗ ಪಾಪ ಅದ ಗರ್ಭಿಣಿ ಇತ್ತು, ಯಾವುದೋ ಭಾಳ ಮುದುಕಿ ಬಂದತ್ತೆ ಅಂತ ಒಂದಿಷ್ಟು 2 ರೊಟ್ಟಿ ತಗೊಂಡ್ಬಂದು ನೀಡಾಕತ್ತಿದ್ಲು. ಆ 2 ರೊಟ್ಟಿ ನೀಡ್ತಾಳ. 2 ರೊಟ್ಟಿ ನೀಡಿ ಪಾಪ ಗರ್ಭಿಣಿ ಇದ್ಲಲ್ಲ, ಈ ಮುದುಕಿನ ಕೇಳ್ತಾಳ ಈ ಅಜ್ಜಿನ, ಯವ್ವ ನಾ ಗರ್ಭಿಣಿ ಅದೀನಿ, ಅದು ಚೊಚ್ಚಲು ಹೆರಿಗೆ ಆಗೋ ಸಂದರ್ಭದೊಳಗ ಬಹಳ ನೋವಾಗತ್ತೇನ ತಾಯಿ ಅಂತ ಕೇಳಿಲ್ಲ. ಮೊದಲೇ ಹೆರಿಗೆವ, ನೀ 2-3 ಮಕ್ಕಳು ಹೆತ್ತಿರ್ಬೋದು, ನೋವಾಗತ್ತೇನವ ಮೊದಲೇ ಹೆರಿಗೆ ಅಂತ ಕೇಳಿದಾಗ ಆ ಮುದುಕಿ ಹೇಳ್ತತ್ತೆ ಕೈಯಾಗಿ 2 ರೊಟ್ಟಿ ಹಿಡಿದ, ಯವ್ವ ಬಹಳ ನೋವಾಗಂಗಿಲ್ಲ ತಾಯಿ, ಬಹಳ ನೋವಾಗಂಗಿಲ್ಲ. ಮನಿಯೊಳಗ ಮಗ ಇದ್ದು ಕೂಡ ಇವತ್ತು ನಿನ್ನ ಮನಿ ಮುಂದೆ ಬಂದು ಭಿಕ್ಷಾ ದೇಹಿ ಅಂತಂದ್ರೆ ಇದರಷ್ಟು ನೋವು ಆಗಂಗಿಲ್ಲ ತಾಯಿ ಅಂತ. ಏನು ಭಿಕ್ಷೆ ಬೇಡಾಕತ್ತನಲ್ಲ, ಈಗ ಮಗ ಅದಾನ ಭಿಕ್ಷೆ ಬೇಡಾಕತ್ತನಲ್ಲವ, ಈ ನೋವ ಈ ಸಂಕಟ ಐತಲ್ಲ ಅದು ಹಡ್ದಾಗ ಆಗಂಗಿಲ್ಲ ತಾಯಿ ಅಂದ್ಲ. ನಾವು ಅಂತೀವಿ ಹಡಿಯುವುದ ದೊಡ್ಡ ನೋವು, ಸತ್ತು ಹುಟ್ಟಿ ಬಂದಂಗ ಆಗತ್ತ ಅಂತೀವಿ. ಅದಕ್ಕಿಂತ ನೋವು ಯಾವುದು ಅಂತಂದ್ರ ತನ್ನ ಹೊಟ್ಟಿಯೊಳಗೆ ಹುಟ್ಟಿದ ಮಗ ನೋಡ್ಕೊಳ್ಳಾರ್ದೈತಲ್ಲ ಅದ ದೊಡ್ಡ ನೋವು. ಹಂಗ ತಂದೆ ತಾಯಿನ ಯಾರು ಹೊರಗೆ ಹೋಗಬೇಡ್ರಿ ಅವ್ವ. ಇಬ್ಬರು ತಂದೆ ತಾಯಿ 12 ಮಕ್ಕಳನ್ನ ಬೆಳೆಸ್ತಾರ. ಆದ್ರೆ 12 ಮಕ್ಕಳು ಕೂಡಿ ಇಬ್ಬರು ತಂದೆ ತಾಯಿನ ನೋಡ್ಕೊಳಕ್ ಆಗೋಲ್ದು. ಇವತ್ತು ಮೊದಲೆಲ್ಲ ಅನಾಥಾಶ್ರಮಗಳು ಜಾಸ್ತಿ ಇರ್ತಿದ್ದು, ಆದ್ರೆ ಈಗ ವೃದ್ಧಾಶ್ರಮಗಳು ಜಾಸ್ತಿ ಅದಾವ. ಅಲ್ಲೇ ಬಿಟ್ಟು ಬಂದ್ ಮಕ್ಕಳಿಗಿಂತ ಒಬ್ಬ ಅನಾಥ ಮಗನ ಕೂಡ ಬೆಳೆಸಿರ್ತಕ್ಕಂಥ ತಂದಿನ ಹೊಳೆ ಅನಾಥ ಮಗನ ಏನೋ ವೃದ್ಧಾಶ್ರಮಕ್ಕೆ ಸೇರಿಸ್ತಾನ. ಅಂತ ಪರಿಸ್ಥಿತಿಗಳು ಬರಾಕತ್ತಾವ. ಅದಕ್ಕೆ ಒಂದಿಷ್ಟು ನಮ್ಮ ಮಕ್ಕಳು ಹಂಗ ಆಗಬಾರ್ದಂದ್ರ ಅವಕ್ಕೆ ಏನು ಕೊಡ್ಬೇಕ್ರಿ? ಸಂಸ್ಕಾರ ಕೊಡಬೇಕು. ತಂದೆ ಅಂದ್ರೆ ಏನು, ತಾಯಿ ಅಂದ್ರೆ ಏನು, ಗುರು ಅಂದ್ರೆ ಏನು, ಹಿರಿಯರ ಅಂದ್ರೆ ಏನು. ಹಿರಿಯರು ಬಂದ್ರೆ ಮನಿಯೊಳಗೆ ಈಗ ಅತಿಥಿ ದೇವೋ ಭವ ಅಂತೀವಿ ನಾವು. ಎಷ್ಟೋ ಮಂದಿ ಮಕ್ಕಳು ಮನೆಗೆ ಯಾರ ಬಂದಾರ ಅಂತಂದ್ರ ಇವ್ರಿಗೆ ಬಂದಾರ ಒಂದು ಗ್ಲಾಸ್ ನೀರು ಕೊಡ್ಬೇಕು ಅನ್ನೋದಿಲ್ಲ, ಕಾಲ ಮ್ಯಾಗ ಕಾಲ ಹಾಕೊಂಡು ಟಿವಿ ನೋಡ್ತಿರ್ತಾವ. ಅದು ನಮ್ಮ ಪದ್ಧತಿ ಅಲ್ಲ, ಅದು ನಮ್ಮ ಸಂಸ್ಕಾರನೂ ಅಲ್ಲ.
ಅದಕ್ಕೆ ಇಂಥ ಸಂಸ್ಕಾರ ಒಂದಿಷ್ಟು ಮಕ್ಕಳಿಗೆ ಕೊಟ್ರ ಅದು ನಿಮಗೆ ಏನಾಗತ್ತ, ಶಿಕ್ಷೆ ಆಗಂಗಿಲ್ಲ ತಾಯಿ. ಅದಕ್ಕೆ ಶಿಕ್ಷೆನ ಕಲಿಸ್ರಿ, ಬ್ಯಾಡ ಅನ್ನಂಗಲ್ಲ. ನಿಮಗೆ ಓದಬೇಕು ಮಕ್ಕಳ, ಓದಿಸ್ರಿ. ಆದ್ರೆ ನಿಮಗೆ ಶಿಕ್ಷೆ ಆಗುವಂಗ ಅವರನ್ನು ಓದಿಸಿ, ಅವರಿಗಾಗಿ ದುಡಿದು ಅವರಿಗೆಲ್ಲ ಮಾಡಿಟ್ಟು ನೀವು ವನವಾಸ ಅನಿಸೋದು ಸರಿ ಅಲ್ಲ ತಾಯಿ. ಹಿಂದೆಲ್ಲ ಕೇಳ್ತೀವಿ ನಾವು, ಕೌರವರಷ್ಟು ಕೆಟ್ಟವರಿದ್ರು, ರಾವಣ ಅಷ್ಟು ಕೆಟ್ಟವಿದ್ದ ಅಂತ ಕೇಳ್ತೀವಿ. ಆದ್ರೆ ತಾಯಿಗಾಗಿ ಶಿವನ ಆತ್ಮಲಿಂಗವನ್ನ ತಂದಿರ್ತಕ್ಕಂಥವ್ ರಾವಣ. ಅವರೆಲ್ಲಿ, ನಾವೆಲ್ಲಿ? ನಾವೇನು ತಗೊಂಡ್ಬರ್ತೀವಿ ಈಗ? ಎಂಥ ಭಕ್ತಿರಿ ರಾವಣಂದು. ತಾಯಿ ಮರಳನ್ನ ಲಿಂಗವಾಗಿ ಪೂಜೆ ಮಾಡ್ತಿರ್ತಾಳ. ಆ ಲಿಂಗ ಪೂಜೆ ಮಾಡೋ ಮುಂದ್ ಸಂದರ್ಭದೊಳಗ ರಾವಣ ಹೋಗಿ ನಿಂದಿರ್ತಾನ. ಸಮುದ್ರದ ಒಂದು ಅಲೆ ಬಂದು ಏನಾಗ್ಬಿಡ್ತದ ಅಂತಂದ್ರ ಆ ಮರುಳಿನ ಲಿಂಗ ಕೆಟ್ಟು ಬಿಡುತ್ತ. ಆಗ ರಾವಣ ಅನ್ಕೋತಾನ, ಯವ್ವ ಇದನ್ಯಾಕೆ ಪೂಜೆ ಮಾಡಾಕತ್ತಿ? ಏನ್ ಮಾಡೋದಪ್ಪ, ಮತ್ತ ಶಿವನ ಲಿಂಗ ಪೂಜೆ ಮಾಡ್ಬೇಕಂತ ಕಟ್ಟಿದ್ನಿ, ಮತ್ತೆ ನೀರಿಗೆ ಅದ ಹೆಂಗ್ ಬೀಳ್ತತ್ತೋ ಹೋಗೇತಿ ಅಂದಾಗ ಆಗಪ್ಪ ನಾ ತೊಡ್ತಾನ, ಹಾಗಾದ್ರೆ ಶಿವನಿಗೋಸ್ಕರ ಪೂಜೆ ಮಾಡಾಕತಿಯಲ್ಲ, ನಾ ಶಿವನ ಆತ್ಮ ಲಿಂಗವನ್ನೇ ತಗೊಂಡ್ಬರ್ತೀನತ್ತೋಗಿ ಶಿವನ ಆತ್ಮಲಿಂಗವನ್ನ ತಂದಿರ್ತಕ್ಕಂಥವನು ರಾವಣ. ಯಾಕ? ತಾಯಿಗೋಸ್ಕರ. ಅಪ್ಪ ಹೇಳಿದ ಅನ್ನೋ ಒಂದು ಮಾತಿಗೆ ಮದುವೆಯಾಗಿ ಮಾರನೇ ದಿವಸ ಇಡೀ ರಾಜ್ಯವನ್ನ ಬಿಟ್ಟು ರಾಮ ಕಾಡಿಗೆ ಹೋಗ್ತಾನ. ನನಗೆ ತಂದೆ ತಾಯಿಗಳು ಒಂದಿಷ್ಟು ಪುಣ್ಯ ಕ್ಷೇತ್ರಗಳ ದರ್ಶನ ಮಾಡಂದಾಗ ಶ್ರವಣ ಕುಮಾರ ಕಣ್ಣಿಲ್ಲದೆ ಇರತಕ್ಕಂಥ ತಂದೆ ತಾಯಿನ ಬುಟ್ಟಿ ಮಾಡಿ ಹೊತ್ಕೊಂಡು ಪುಣ್ಯಕ್ಷೇತ್ರಗಳ ದರ್ಶನವನ್ನ ಮಾಡಿಸ್ತಾರೆ. ಇಂಥವರೆಲ್ಲ ಕಥೆಗಳನ್ನ ಕೇಳ್ತೀವಲ್ಲ ತಾಯಿ, ನಾವೇನು ಮಾಡ್ತೀವಿ? ನಾವು ಒಂದಿಷ್ಟು ಕಲಿಬೇಕವ. ನಾವು ಒಂದಿಷ್ಟು ಮನೆಯೊಳಗೆ ನೀವು ಬಂದಿರತಕ್ಕಂಥ ಸೊಸೆದಾರು ಕೂಡ ಅದೊಂದು ಜೀವ, ಒಂದಿಷ್ಟು ವಯಸ್ಸಾಗಿರ್ತದ, ಏನೋ ಒಂದಿಷ್ಟು ಮಾತು ಅಂತಿರ್ತದ, ಆದ್ರೆ ಹೊರಗೆ ಹಾಕುವಂತ ಪರಿಸ್ಥಿತಿ ಬರಬಾರ್ದು. ನೀವು ಏನು ಅದಕ್ಕೆ ಹೇಳಿದೆ, ನೀವು ನೋಡಿದ್ದನ್ನ ಮಕ್ಕಳು ಮಾಡ್ತಾವು, ನೀವು ಏನು ಮಾಡ್ತಿರ್ತಿರಲ್ಲ ಅದನ್ನ ಮಾಡ್ತಾವು. ಒಬ್ಬ ತಂದೆ ತಾಯಿಗ ಇಬ್ರು ಕೂಡ ಒಂದು ಸಣ್ಣ ಹುಡುಗದು, ಅವ್ರ ಅಪ್ಪಗೆ ಏನು ಮಾಡ್ತಿರ್ತಾನಂತಂದ್ರೆ ಅವ ಸಸಿ ಮಗ ಕೂಡಿ ಒಂದು ಮಣ್ಣಿನ ತತ್ರಾಣಿಯೊಳಗೆ ಊಟ ಕೊಡ್ತಿರ್ತಾರೆ. ದಿನ ಏನು ಮಣ್ಣಿನ ತತ್ರಾಣಿಯೊಳಗೆ ಊಟ ಕೊಡ್ತಿರ್ತಾರ. ಒಂದು ದಿವಸ ಏನಾಯ್ತು ಅಂತಂದ್ರೆ ಊಟ ಕೊಟ್ಟಿದ್ದ, ಊಟ ಕೊಟ್ಟು ಮಗ ಇದ್ದಲ್ಲ, ಮಗ ಏನ್ ಮಾಡಿದ ಅಂತ ತತ್ರಾಣಿ ತಗೊಂಡು ಅಜ್ಜಲ್ಲ, ಅಜ್ಜನ ತತ್ರಾಣಿ ತಗೊಂಡು ಏನ್ ಮಾಡಿದ, ಸ್ವಚ್ಛಗ ತೊಳೆದು ಮ್ಯಾಗಿಟ್ಟ. ಹಿಂಗ ದಿನ ಒಂದು ವಾರ ಮಾಡ್ತಿದ್ದ. ಅವ್ರವ್ವ ಅವ್ರಪ್ಪ ಒಂದ್ ದಿವ್ಸ ನೋಡಿ ಬಿಡ್ತಾರ, ನೋಡಿ ಬೇಯಾಕತ್ರ ಅವಂಗ, ಅದನ್ಯಾಕ ಅಷ್ಟು ಸ್ವಚ್ಛಗ ತೊಳೆದ ಅಷ್ಟೆಲ್ಲ ತಿದ್ದಿ ಇಡಾಕತ್ತೀಯೋ ಅಂದ್ರ. ಆಗ ಮಗ ಹೇಳ್ತಾನತ್ತೆ, ಯಪ್ಪ ಮತ್ತೆ ನೀವು ನಮ್ಮ ಅಜ್ಜಗೆ ಇದ್ರೊಳಗೆ ಕೊಡ್ತಿರಲ್ಲ, ಮತ್ತೆ ಮುಂದೆ ನನ್ನ ಮಗ ಹುಟ್ಟಿದಂದ್ರ ನಿಮಗ ಕೊಡಾಕ ಬೇಕಲ್ಲ, ಅದಕ್ಕ ತೊಳೆದಿಡಾಕತ್ತೀನಿ ಅಂದವ. ಮಾಡಿದ್ದನ್ನೋ ಮಾರಾಯ, ನೀವು ಏನು ಮಾಡ್ತೀರ ಅದನ್ನ ಮಕ್ಕಳು ನೋಡಿ ಮುಂದೆ ನಿಮಗೂ ಬೇಕಲ್ಲ, ಮುಂದೆ ಬರುತ್ತ. ಯಾರ್ಯಾರು ಏನೇನು ಅಡಿಗೆ ಮಾಡಿರ್ತೀವಿ ಅದನ್ನ ಉಣ್ಬೇಕು. ಮಾಡಿದ್ದನ್ನೋ ಮಾರಾಯ ಅಂದ್ರೆ ಏನ್ರಿ? ಮನ್ಯಾಗ ಶಿಸ್ತು ಮಾಡಿಟ್ಟಿರ್ತಾರ, ಉಣ್ಣೋದಲ್ಲ. ನಾವೇನು ಕರ್ಮಗಳನ್ನು ಮಾಡಿವಲ್ಲ, ಇದನ್ನ ನಾವು ಏನು ಅಡಿಗೆ ಮಾಡಿರ್ತೀವಿ ಮುಂದೆ ಅದನ್ನ ನಾವ ಉನ್ನೋದು ಆಗಲ್ಲ ಅಂತಿದ್ದೀವಿ. ಈಗ ಮಾಡಿದ್ದು ಮುಂದಿನ ಜನ್ಮದೊಳಗೆ ಬರುತ್ತಾ, ಆ ಜನ್ಮದೊಳಗೆ ಬರುತ್ತಾ, ಮಕ್ಕಳಿಗೆ ಹೋಗುತ್ತಾ, ಮೊಮ್ಮಕ್ಕಳಿಗೆ ಹೋಗುತ್ತಾ, ಅದೆಲ್ಲ ಸುಳ್ಳು. ಇದು ಕಲಿಯುಗ. ನಾವು ಮಾಡಿದ್ದು ನಾವು ಉಂಡ ಹೋಗ್ಬೇಕು ಹೊರತು ಬೇರೆದವ್ರಿಗೆ ಹೋಗಂಗಿಲ್ಲ. ಇದೊಂದು ನೆನಪಿಟ್ಕೊಂಡ್ಬಿಡ್ರಿ. ಒಳ್ಳೇದ ಮಾಡ್ಲಿ ಕೆಟ್ಟದ ಮಾಡ್ಲಿ, ನಾವು ಮಾಡಿದ್ದು ನಾವ ಉಣ್ಣುವುದು. ಅದನ್ನು ತೋರ್ಸೇ ಭಗವಂತ ಕರ್ಕೋತಾನ. ಹಂಗ ಅಂತಿರ್ತಾರ, ಜೀವನ ಸಾಕಾಗಿಬಿಟ್ಟದ ಕರ್ಕೊಳ್ಳಲ್ಲ ಭಗವಂತ ಅಂತ. ಹಂಗೆ ಸರಳ ಕರ್ಕೊಳಂಗಲ್ಲ. ಯಾಕೆ? ಮಾಡಿದ ಕರ್ಮ ಉಣ್ಬೇಕಲ್ಲ. ಇಲ್ಲೆಲ್ಲ ನೀ ಮಾಡಿಟ್ಟಿದ ಅಡಿಗೆ ಎಲ್ಲ ಆಗುತ್ತಾನ, ನಿನ್ನ ನರಳಿಸ್ತಾನ, ಕೊಲ್ತಾನ, ಕಷ್ಟ ಕೊಡ್ತಾನ. ಯಾಕ? ನಿನ್ನ ಕೆಟ್ಟ ಕಾರ್ಯಗಳಿಗೆ ಅದು ಪ್ರತಿಫಲ ನೀವು ಈ ಜನ್ಮದೊಳಗೆ ಅನುಭವಿಸೋಗ್ಬೇಕು ಅಂತ. ಹಂಗ ನಾವು ಅಷ್ಟು ಕ್ರೂರಿ ಆಗೋದು ಬೇಡ. ಒಂದಿಷ್ಟು ತಂದೆ ತಾಯಿನ ನೋಡ್ಕೊಂಡು ಅವ್ರಿಗೊಂದಿಷ್ಟು ಏನು ವಯಸ್ಸಾದ್ಮೇಲೆ ನಮಗತ್ತೆ ತೆಕ್ಕಿ ಕುಂತಾರೇನ್ರಿ ಅವ್ರು? ಉಂಡ್ರ ಅವ 2 ರೊಟ್ಟಿ, ಇಲ್ಲಾಂದ್ರೆ ಒಂದು ಗ್ಲಾಸ್ ಗಂಜಿ ಮುಗಿದು ಹೋತು. ಅದು 2 ಹೊತ್ತು ಉಣ್ತಾರ, 3 ಹೊತ್ತು ಉಣ್ಣಂಗಿಲ್ಲ. ಭಾಳ ಅಂದ್ರೆ ಒಂದಿಷ್ಟು ಮಧ್ಯಾಹ್ನ ಸಾಯಂಕಾಲ ಒಂದು ಕಪ್ ಚಾ ಕೇಳ್ತಾರ. ಅಷ್ಟೂ ನಮಗೆ ಕೊಡಕ್ಕಾಗ್ಲಿಲ್ಲ ಅಂತಂದ್ರೆ ಮತ್ತೆ ನಾವು ಈ ಜನ್ಮದೊಳಗಿದ್ರ ಏನು ಸಾರ್ಥಕ? ಅದಕ್ಕೊಂದಿಷ್ಟು ತಂದೆ ತಾಯಿಗಳನ್ನ ನಾವು ಭಾಳ ಚಂದ ನೋಡ್ಕೊಳ್ಳೋಣ. ತಾಯಿಗಿಂತ ದೊಡ್ಡ ದೇವರಿಲ್ಲ. ನೀವು ಮುಂಜಾನೆ ಎದ್ದು ಯಾವ್ದಾರ ಗುಡಿಗೆ ನಶಿಕ್ನಾಗೆದ್ದು ಜಳಕ ಮಾಡ್ಕೊಂಡು ಮುಂಜಾನೆ ಎದ್ದು ನೀವು ಗುಡಿಗೆ ಹೋಗ್ತಿರೋ ಇಲ್ಲೋ ಗೊತ್ತಿಲ್ಲ, ಯಾವ್ದಾರ ಗುಡಿಗೆ ನಮಸ್ಕಾರ ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ನೀವು ಮುಂಜಾನೆ ಎದ್ದು 100 ಗುಡಿಗೆ ಹೋಗೋಕ್ಕಿಂತ ಮನೆಯೊಳಗ ತಂದೆ ತಾಯಿ ಬದುಕಿದ್ರು ಅಂತಂದ್ರೆ ಅವರಿಗೆ ಅಲ್ಲೇ ನಮಸ್ಕಾರ ಮಾಡಿಬಿಡ್ರಿ. 100 ದೇವ್ರಿಗೆ ಹೋಗಿರೋ ಪುಣ್ಯ ತಂದೆ ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿದ್ರೆ ಬರ್ತೈತಿ.